ನಮಸ್ತೆ ಎಲ್ಲರಿಗೂ. ಇದು ಅಮಿಯಾಸ್ ಪಾಕಶಾಲೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಈ ವಾರದ ಬಿಗ್ ಬಾಸಲ್ಲಿ ಏನೇನಾಯಿತು ಅಂತ ನೋಡೋಣ ಬನ್ನಿ. ಮಾಮೂಲಿಯಾಗಿ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸ್ಪಂದನ ಅವರು ಉಳ್ಕೊಂಡಿದ್ದಾರೆ. ಸ್ಪಂದನ ಅವರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಏನೂ ಮಾಡೋದೇ ಇಲ್ಲ. ಈ ವಾರ ವಿಲನ್ ಅವರು ಬಂದಿದ್ದಾರೆ. ವಿಲನ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದೇನಪ್ಪ ಅಂತಂತಂದರೆ, ಸ್ಪಂದನ ಅವರನ್ನು ಕ್ಯಾಪ್ಟನ್ನಿಂದ ತೆಗೆದು ಅಲ್ಲಿ ಚೈತ್ರ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಇದು ಒಳ್ಳೆಯ ವಿಷಯ. ಯಾಕೆಂತಂದರೆ ಕ್ಯಾಪ್ಟನ್ಸಿ ಟಾಸ್ಕು ನಡೀತಾ ಇದೆ ಸೋಮವಾರದಿಂದ ಮಂಗಳವಾರದವರೆಗೂ. ಸೊ ಇದನ್ನು ನಿಜವಾಗ್ಲೂ ಸ್ಪಂದನ ಅವರು ನಿಭಾಯಿಸೋದಕ್ಕೆ ಆಗ್ತಾ ಇರಲಿಲ್ಲ ಬಿಡಿ. ಯಾಕೆಂದರೆ ಟಾಸ್ಕು ಹಾಗೇ ಇತ್ತು. ಒಬ್ಬೊಬ್ಬರೂ ಅವ್ರವ್ರ ಬಗ್ಗೆ ಅವ್ರವ್ರ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡ್ತಾ ಹೋಗ್ತಾಯಿದ್ರು. ಚೈತ್ರ ಅವರು ನೋಡಿ ಗೊತ್ತು. ಚೈತ್ರ ಅವ್ರಿಗೆ ಅಶ್ವಿನಿ ಗೌಡಗೆ 0 ಕೊಟ್ಟರು. ಅಂದರೆ ಅವ್ರು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ, ಯಾರನ್ನೂ ನಾಮಿನೇಟ್ ಮಾಡೋಂಗಿಲ್ಲ. ಅದೇ ರಜತ್ ಅವ್ರಿಗೆ 4 ಜನನ ನಾಮಿನೇಟ್ ಮಾಡೋ ಚಾನ್ಸ್ ಕೊಟ್ಟರು. ಯಾಕೆಂದರೆ ರಜತ್ತು ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ 4 ಜನನ ಎಲಿಮಿನೇಟ್ ಮಾಡ್ತಾನೆ. 4 ಜನನ ಎಲಿಮಿನೇಟ್ ಮಾಡಿದಾಗ 4 ಜನನೂ ರಜತ್ಗೆ ವಿರುದ್ಧವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ರಜತ್ತು ಸುಮ್ಮನೆ ಇರಲ್ವಲ್ಲ, ಮಾಮೂಲಿಯಾಗಿ ಗೊತ್ತೇ ಇದೆಯಲ್ವಾ. ರಜತ್ತು ರಾಂಗ್ ಆಗ್ತಾರೆ. ಇನ್ನು ಅಶ್ವಿನಿ ಅವರು 3 ವಾರದಿಂದ ಸೈಲೆಂಟಾಗಿದ್ದರು. ಅಶ್ವಿನಿ ಅವರು ಈ ವಾರ ರಜತ್ ವಿರುದ್ಧ ಮತ್ತು ಮಾಮೂಲಿ ಅವಾಚ್ಯ ಶಬ್ದಗಳು, ಕೆಟ್ಟ ಮಾತುಗಳು, ಹೋಗೆ ಬಾರೆ ಹೋಗೋ ಬಾರೋ ಎಲ್ಲ ನಡೀತು. ಕಾವ್ಯ ಅವರು ಹೇಗೆ ಬಚಾವಾಗ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಊಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಏನೂ ಮಾಡ್ತಾಯಿಲ್ಲ. ಆದರೂ ಕಾವ್ಯ ನಾಮಿನೇಟಿಂದ ಬಚಾವಾಗ್ತಾ ಇದ್ದಾರೆ. ಹೇಗಪ್ಪ ಅಂತ ನಮಗೆ ಆಶ್ಚರ್ಯ ಆಗ್ತಾಯಿದೆ. ಇನ್ನು ಧನುಷು ಒಳ್ಳೆ ಒಂಥರ ಹಾಗೆ ಆಟ ಆಡ್ತಾ ಇದ್ದಾರೆ. ಧ್ರುವಂತೂ ಸಿಕ್ಕಾಪಟ್ಟೆ ಮಾತಾಡಿದ್ರು, ಸಿಕ್ಕಾಪಟ್ಟೆ ಜಗಳ. ರಜತ್ಗೂ ಧ್ರುವಂತಗೂ ಸಿಕ್ಕಾಪಟ್ಟೆ ಜಗಳಗಳು ನಡೀತು. ಹಾಗೆಯೇ ಗಿಲ್ಲಿಗೆ ಮತ್ತು ಅಶ್ವಿನಿ ಗೌಡ ಅವ್ರಿಗೆ ಕೆಲವು ಟಾಸ್ಕ್ಗಳು ಕೊಟ್ಟಿದ್ದಾರೆ. ಸೀಕ್ರೆಟ್ ಟಾಸ್ಕು ಏನಂದರೆ ಗಿಲ್ಲಿ ಕಾವ್ಯನ ರೇಗಿಸ್ಬೇಕು, ಅಳಿಸ್ಬೇಕು. ಇದು ಸೀಕ್ರೆಟ್ ಟಾಸ್ಕು. ಹಾಗೆ ಅಡುಗೆಗಳು ಕೂಡ ಅಶ್ವಿನಿ ಮತ್ತು ಗಿಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಜೊತೆಯಲ್ಲಿ ರಜತ್ಗೂ ಕೂಡ ಸಹಾಯಕ್ಕೆ ಇಟ್ಟರು. ಆಮೇಲೆ ಸೈಕಲ್ ಟಾಸ್ಕು, ಇಡೀ ರಾತ್ರಿ ಸೈಕಲ್ ಹೊಡಿತಾ ಇರಬೇಕು ಅಂತ ಹೇಳಿದರು. ಇದನ್ನು ಧನುಷು ಮತ್ತು ನಮ್ಮ ಪ್ರಿನ್ಸಿಪಾಲ್ ರಘು ಅವರು ಇದ್ದಾರಲ್ಲ, ಅವರಿಬ್ಬರೂ ಒಪ್ಕೊಂಡು ಅದನ್ನು ಇಡೀ ರಾತ್ರಿ ಸೈಕಲ್ ಟಾಸ್ಕು ಮಾಡಿದ್ರು. ರಜತ್ ಅವರು ಅಶ್ವಿನಿನ ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದಾಗ ಅವ್ರ ಫೋರ್ಸ್ ಹೇಗಿತ್ತಪ್ಪ ಅಂತಂತಂದರೆ ನಿಜವಾಗ್ಲೂ ಭಯ ಆಯಿತು. ಇದರಿಂದ ಅಶ್ವಿನಿಯವರು ರೊಚ್ಚಿಗೆದ್ಬಿಟ್ರು. ಯಾಕೆ ಬಿಗ್ ಬಾಸಲ್ಲಿ ಟಾಸ್ಕ್ಗಳೇ ಕೊಡ್ತಾ ಇಲ್ಲ ಅಂತ ನಿಜವಾಗ್ಲೂ ಬೋರ್ ಆಗ್ತಾಯಿದೆ. ಈ 11 ಸೀಸನ್ನು ನೋಡ್ಕೊಂಬಂದಿರೋ ನಮಗೆ ಈ ಸೀಸನಲ್ಲಿ ಮಾತ್ರ ನಿಜವಾಗ್ಲೂ ಟಾಸ್ಕ್ಗಳೇ ಇಲ್ಲ. ಎಷ್ಟೊಂದು ಟಾಸ್ಕ್ಗಳಿರ್ತವೆ, ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಸ್ಕ್ಗಳಿದ್ದರೆ ನೋಡೋದಕ್ಕೆ ಬಿಗ್ ಬಾಸು. ಆದರೆ ಟಾಸ್ಕೇ ಇಲ್ಲ. ಸೋಮವಾರ ಮಂಗಳವಾರ 2 ದಿವಸನೂ ನಾಮಿನೇಟ್ ಮಾಡೋದೇ ಆಗೋಗುತ್ತೆ. ಇನ್ನು ಬುಧವಾರ ಒಂದು ಟಾಸ್ಕ್ ಕೊಡ್ತಾರೆ. ಇನ್ನು ಗುರುವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ. ಶುಕ್ರವಾರ ಜೈಲು, ಶನಿವಾರ ಸುದೀಪ್ ಸರ್ ಬರ್ತಾರೆ. ಭಾನುವಾರ ಮಾಮೂಲಿಯಾಗಿ ನಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಇರ್ತಾರೆ. ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ. ಮತ್ತು ಸೋಮವಾರ ಮಂಗಳವಾರ ಮಾಮೂಲಿ ನಾಮಿನೇಷನು. ಇದು ಬಿಗ್ ಬಾಸ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಬೋರಿಂಗಪ್ಪ ಬಿಗ್ ಬಾಸು. ನೋಡೋದಕ್ಕೆ ಬೇಜಾರಾಗ್ತಾಯಿದೆ. ಆದರೂ ನೋಡಬೇಕಲ್ಲ, ಯಾಕಂದರೆ ನಾವೆಲ್ಲ ಬಿಗ್ ಬಾಸ್ ಪ್ರೇಮಿಗಳಲ್ವ. ಹಾಗಾಗಿಬಿಟ್ಟು ನೋಡಲೇಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ.